ಬೆಳಕಿನ ಚದುರುವಿಕೆಗೆ ಒಂದು ನೊಬೆಲ್ ಪಾರಿತೋಷಕವನ್ನು ಕೂಡ ಪಡೆದಂತಹ ಮಹಾನ್ ವ್ಯಕ್ತಿಗಳು. ನೋಡಿ, ಒಂದು ವಿಷಯ ತಿಳ್ಕೊಳ್ಳಿ, ಒಬ್ಬ ವ್ಯಕ್ತಿ ತನ್ನ ಜ್ಞಾನದ ಮಟ್ಟವನ್ನ ಸಾದರಪಡಿಸಲಿಕ್ಕೆ ಒಂದು ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ಮತ್ತೆ ಭಾರತ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತ ಹೇಳಿದ್ರೆ ಭಾರತ ರತ್ನ. ಒಬ್ಬ ವ್ಯಕ್ತಿ ಎರಡು ಇಂಥ ಅತ್ಯುನ್ನತವಾಗಿರ್ತಕ್ಕಂಥ ಪ್ರಶಸ್ತಿಯನ್ನು ಪಡೆದುಕೊಂಡಂತ ಮಹಾನ್ ವಿಜ್ಞಾನಿಗಳ ಕ್ಷೇತ್ರದಲ್ಲಿ ಮೊದಲಿಗೆ ಬರ್ತಕ್ಕಂಥವ್ರು ಈ ನಮ್ಮ ಸರ್ ಸಿ ವಿ ರಾಮನ್ ರವರು. ಒಮ್ಮೆ ಜೋರಾಗಿ ಚಪ್ಪಳೆ ಬರಲಿ. ಅಂತ ಮಹಾನ್ ವ್ಯಕ್ತಿಗಳು ಕೊಟ್ಟಂತ ಕೊಡುಗೆ ಇವತ್ತು ನಮ್ಮ ವಿಜ್ಞಾನ ಕ್ಷೇತ್ರ ಬೆಳೆಯಲಿಕ್ಕೆ. ಇವತ್ತು ಇಸ್ರೋ ಇದೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಆ ಎಲ್ಲಾ ಒಂದು ಉಪಗ್ರಹಗಳನ್ನು ಉಡಾವಣೆ ಮಾಡುತ್ತೆ. ಅದು ಸೈನ್ಸ್ ಬೇಸ್ಡ್ ಟೆಕ್ನಾಲಜಿ ಮೇಲೇನೆ. ಪೋಲಾರ್ ಲಾಂಚಿಂಗ್ ಸೆಟಲೈಟ್ ಏನು PSLV ಅಂತ ಏನ್ ಕರಿತೀವಿ, ಅವೆಲ್ಲವೂ ಕೂಡ ಇಷ್ಟೇ ಇದೇ ಒಂದು ತಳಾದಿ ಮೇಲೆ ಬೆಳವಣಿಗೆ ಹೊಂದೋಕಂಥದ್ದು. ಹಾಗಾಗಿ ನೀವೆಲ್ಲರೂ ಕೂಡ ವಿಜ್ಞಾನದ ಏನ್ ಹೇಳಿದ್ರಲ್ಲ ಸರ್, ಮೂಢನಂಬಿಕೆಗಳನ್ನು ಬಿಡಿ, ಒಂದು ಮೌಲ್ಯಗಳ ಆಧಾರದ ಮೇಲೆ ವಿಜ್ಞಾನ ಕ್ಷೇತ್ರಕ್ಕೆ ತಾವೆಲ್ಲರೂ ಕೂಡ ವೈಜ್ಞಾನಿಕವಾಗಿ ಬೆಳೆಯಿರಿ ಅಂತ ಸರ್ ಒಂದು ಮಾತನ್ನ ಅಭಿನಂದಿಸ್ತಾ, ಇನ್ನು ಮುಂದಿನ ಹಂತದಲ್ಲಿ GSM ಕೊಟ್ರೆ ಸರ್ ಅವರು ಕೂಡ ಈ ಒಂದು ವಿಜ್ಞಾನ ದಿನಾಚರಣೆ ಕುರಿತು ನಮ್ಮ ಸರ್ಕಾರ ಅಂದ್ರೆ 1987ರಲ್ಲಿ ಆಗಿನ ಪ್ರಧಾನಿಯಾಗಿರ್ತಕ್ಕಂಥ ಮೋಸ್ಟ್ಲಿ ರಾಜೀವ್ ಗಾಂಧಿ ಇರಬೇಕು, ಅವ್ರು ಏನ್ ಮಾಡಿದ್ರು ಅಂದ್ರೆ ಪ್ರತಿ ವರ್ಷ ನಾವು ಈ 28ರಂದು ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯಾಗಿ ಆಚರಣೆ ಮಾಡೋಣ ಅಂತ ಅಲ್ಲಿಂದ ಪ್ರತಿ ವರ್ಷ ಆಚರಣೆ ಮಾಡ್ಕೊಂತ ಬಂದಿವಿ. ಪ್ರತಿ ವರ್ಷ ಒಂದು ಧ್ಯೇಯ ವ್ಯಾಖ್ಯೆ ಕೊಡ್ತಾರೆ. ಈ ವರ್ಷದ ಧ್ಯೇಯ ವ್ಯಾಖ್ಯೆ ಅಂದ್ರೆ 1926 ಫೆಬ್ರವರಿ 28ರ ಧ್ಯೇಯ ವ್ಯಾಖ್ಯೆ ಏನಂದ್ರೆ, ಮಹಿಳೆಯರು ವಿಜ್ಞಾನ ವಿಭಾಗದಲ್ಲಿ ಅಂದ್ರೆ ವಿಸ್ತೃತವಾಗಿ ವೇಗವಾಗಿ ಹೋಗಬೇಕು. ಮಹಿಳೆಯರು ವಿಜ್ಞಾನದಲ್ಲಿ ವಿಸ್ತೃತವಾಗಿ ವೇಗವಾಗಿ ಹೋಗಬೇಕು ಅನ್ನೋದೇ ಈ ಒಂದು 1926 ಈ ಫೆಬ್ರವರಿ 28 ವಿಜ್ಞಾನ ದಿನಾಚರಣೆಯ ಈ ವರ್ಷದ ಏನು ಧ್ಯೇಯ ವ್ಯಾಖ್ಯೆ. ಅಂದ್ರೆ ವಿಶೇಷವಾಗಿ ನಾವು ಮಹಿಳೆಯರಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು ಅಂತ. ಆಲ್ರೆಡಿ ಮಹಿಳೆಯರು ಬಹಳ ಇದ್ದಾರೆ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಕೊಡಬೇಕು ಅಂತ ನಮ್ಮ ಸರ್ಕಾರದ ಒಂದು ಉದ್ದೇಶ. ಇದನ್ನ ಯಾರು ಈ ಧ್ಯೇಯ ವ್ಯಾಖ್ಯೆಯನ್ನು ಯಾರು ಮಾಡ್ತಾರೆ ಅಂದ್ರೆ, ನಮ್ಮ ಭಾರತದ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತಾರಾಷ್ಟ್ರೀಯ ಸಂಸ್ಥೆ ಇದೆಯಲ್ಲ, ಅದು ಆ ಧ್ಯೇಯ ವ್ಯಾಖ್ಯೆಯನ್ನು ಹೊರಡಿಸ್ತತಿ. ಅದ್ರ ಪ್ರಕಾರ ನಾವು ಮಾಡ್ತಾ ಇರ್ತೀವಿ. ಇವರು ಈಗ ಸಿ ವಿ ರಾಮನ್ ಯಾಕೆ ಇದನ್ನ ನಮ್ಮ ಭಾರತೀಯರು ವಿಜ್ಞಾನ ದಿನಾಚರಣೆಯಾಗಿ ಆಚರಣೆ ಮಾಡಿದ್ರು ಅಂದ್ರೆ, ಉದ್ದೇಶ ಎಷ್ಟೇ, ಭಾರತೀಯರಲ್ಲಿ ವಿಜ್ಞಾನದ ಮನೋಭಾವನೆಯನ್ನು ನಾವು ತುಂಬಬೇಕು, ಅಂದ್ರೆ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. ನಮ್ಮ ದೇಶ ಬಹಳ ಏನಾಗಿದೆ ಅಂದ್ರೆ ಒಂದು ಧಾರ್ಮಿಕ ಹಿನ್ನೆಲೆಯುಳ್ಳ ರಾಷ್ಟ್ರ ನಮ್ಮದು. ಹೆಚ್ಚಿನ ಇದರಲ್ಲಿ ನಾವು ಎಲ್ಲದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಧಾರ್ಮಿಕವಾಗಿ ಎಲ್ಲ ನಂಬ್ತಿರ್ತೀವಿ. ಅಂದ್ರೆ ನಂಬೋದು ತಪ್ಪು ಅಂತ ಹೇಳ್ತಾ ಇದ್ರೆ ಅದು ಅಂದ್ರೆ ಮೂಢನಂಬಿಕೆಗಳನ್ನು ನಂಬಬಾರ್ದು. ಹೌದಾ? ಆ ಒಂದು ಭಾವನೆ ಎಲ್ಲರಲ್ಲಿ ಮೂಡಬೇಕು ಅಂತ ಏನ್ ಮಾಡಿದ್ರು ಅವರು, ವೈಜ್ಞಾನಿಕ ಮನೋಭಾವನೆ ಎಲ್ಲರಿಗೂ ಬರಬೇಕು. ಎಲ್ಲರೂ ವೈಜ್ಞಾನಿಕ ಮನೋಭಾವದಿಂದ ಇರ್ತೀವಿ, ಆದ್ರೆ ಅದು ನಮಗೆ ಗೊತ್ತಾಗಲ್ಲ. ಈಗ ನಮ್ಮ ಅಡಿಗೆ ಮನೆಯಲ್ಲಿ ಸಹ ನಾವು ಏನ್ ಮಾಡ್ತೀವಿ, ದಿನ ಅಡಿಗೆ ಮಾಡ್ತೀವಿ ಅಂದ್ರೆ ಅದು ವೈಜ್ಞಾನಿಕ ಮನೋಭಾವನೆ ಇಟ್ಕೊಂಡು ಅಡಿಗೆ ಮಾಡೋದು. ಹೌದಾ? ಈ ಉದಾಹರಣೆಗೆ ಒಂದು ಹಾಲು ತಗೊಂಡಿರ್ತೀವಿ, 7 ಗಂಟೆಗೆ ಹೋಗಿ 2 ಲೀಟರ್ ಹಾಲು ತಂದಿರ್ತೀವಿ. ಅದನ್ನ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಸುಮ್ಮನೆ ಬಿಡಲ್ಲ, ಏನ್ ಮಾಡ್ತಾರ, ಕಾಯಿಸ್ತಾರೆ. ಅದೇ ಸೈನ್ಸ್, ಅದನ್ನ ಕಾಯಿಸೋದೇ ಸೈನ್ಸ್. ಅದೇ ವೈಜ್ಞಾನಿಕ ಮನೋಭಾವ. ಕಾಯಿಸ್ತಾ ಇದ್ದು ಏನಾಗತ್ತೆ, ಹಾಲು ಕೆಟ್ಟು ಹೋಗುತ್ತೆ. ಯಾಕಂದ್ರೆ ಆ ಹಾಲಿನಲ್ಲಿ ಸೂಕ್ಷ್ಮಾಣು ಜೀವಿಗಳು ಏನ್ ಮಾಡ್ತಾವು, ಬಂದು ಅವನ್ನ ಹಾಲನ್ನು ಕೆಡ್ತಾವು. ಅದೇ ಅದು ಒಂದು ಉಷ್ಣತೆ ತಾಪ ಹೆಚ್ಚಿಗೆ ಆದಾಗ ಅಲ್ಲಿಯ ಸೂಕ್ಷ್ಮಾಣು ಜೀವಿಗಳ ಕಾರ್ಯ ನಡೆಯಲ್ಲ. ಅದು ಏನಾಗುತ್ತೆ, ಹಾಲಾಗಿ ಉಳಿಯುತ್ತೆ. ಹೌದಾ? ಮತ್ತು ಹಾಲು ಮೊಸರಾಗ ಕಾರಣನು ಸೈನ್ಸೇ. ನಿಮಗೆ ಗೊತ್ತಿದೆ, ಹಾಲು ಮೊಸರಾಗ ಕಾರಣ ಏನು, ಸೂಕ್ಷ್ಮಾಣು ಜೀವಿ. ಹೌದಾ? ಆ ಸೂಕ್ಷ್ಮಾಣು ಜೀವಿಗಳಿಂದ ಏನಾಗುತ್ತೆ, ಹಾಲು ಮೊಸರಾಗುತ್ತೆ. ಅಂದ್ರೆ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ವಿಜ್ಞಾನವನ್ನು ನಾವು ಬಳಸ್ತಾ ಇದ್ದೀವಿ. ಅದರಂತೆ ಏನಾಗಿದೆ ಅಂದ್ರೆ, ಈಗ ವೈಜ್ಞಾನಿಕ ಮನೋಭಾವನೆಯನ್ನು ನಾವು ಎಲ್ಲರಲ್ಲಿ ಹೆಚ್ಚುಗೊಳಿಸಬೇಕು. ಈಗ ಏನಾಗಿದೆ ಅಂದ್ರೆ ಮೂಲಭೂತ ವಿಜ್ಞಾನಕ್ಕೆ ಯಾರು ಬೆಲೆ ಕೊಡ್ತಾ ಇಲ್ಲ. ಎಲ್ಲರೂ ಏನ್ ಮಾಡ್ತಾರೆ, PUC ಸೆಕೆಂಡ್ ಇಯರ್ ಆದ ಕೂಡ ಎಲ್ಲರೂ ಏನ್ ಮಾಡ್ತಾ ಇದಾರೆ, BE ನೀಟು, BA ಅಗ್ರಿಕಲ್ಚರು, ಅಂದ್ರೆ ಮೂಲ ವಿಜ್ಞಾನ ಮೀನ್ಸ್ BSc. ಹೌದಾ? ಅಂದ್ರೆ ಹೆಂಗ BA ಇರುತ್ತೆ ಹಂಗ BSc. ಆ ಒಂದು ಮೂಲ ವಿಜ್ಞಾನಕ್ಕೆ ನಾವು ಒತ್ತು ಕೊಟ್ರೆ ಇನ್ನೂ ಏನಾಗುತ್ತೆ, ಆವಿಷ್ಕಾರ ಮಾಡೋಕೆ ಹೆಚ್ಚಿಗೆ ಆಗುತ್ತೆ. ಇವೆಲ್ಲ ಏನಾಗುತ್ತೆ ಅಂದ್ರೆ ಅಲ್ಲಿ ಆವಿಷ್ಕಾರ ಮಾಡೋಕೆ ಆಗಲ್ಲ. ಈ ನೀಟಾಗಿ ಏನಾದರೂ ಮೆಡಿಕಲ್ ಫೀಲ್ಡ್ ಆಗಿರ್ಬೋದು ಅಥವಾ ಇಂಜಿನಿಯರ್ ಫೀಲ್ಡ್ ಆಗೋದು, ಅವ್ರು ನಮ್ಮ ಸ್ವಾವಲಂಬನೆಗೆ ಏನು ಬೇರೆಯವರು ಮಾಡಿದಂಥ ಟೆಕ್ನಾಲಜಿನ ಬಳಸ್ಕೊಂಡು ನಾವೇನು ಮಾಡ್ತಾ ಇರ್ತೀವಿ, ಜೀವನ ಮಾಡೋದು. ಅಲ್ಲಿ ಏನಾಗಲ್ಲ, ಸೈನ್ಸ್ ಬೆಳೆಯಲ್ಲ. ಸೈನ್ಸ್ ಬೆಳೆದಿದ್ದನ್ನು ನಾವೇನು ಮಾಡ್ತೀವಿ, ಅಲ್ಲಿ ವಿಸ್ತೃತವಾಗಿ ನಮ್ಮ ಎಕನಾಮಿ ಹೆಚ್ಚಿಗೆ ಮಾಡ್ಕೊಳಕ್ಕೆ ನಾವು ಬಳಸ್ಕೊಂತೀವಿ ಅಷ್ಟೇ ಅಲ್ಲಿ. ಹೌದಾ? ಆದ ಕಾರಣ ಕೆಲವೊಂದು ಸರ್ಕಾರದ ಮುಂದೆ ಒಂದು ಯೋಚನೆ ಇತ್ತು. ಇತ್ತೀಚಿನ ಕೆಲವೊಂದು ವರ್ಷಗಳ ಹಿಂದೆ BSc ಮಾಡೋರ ಸಂಖ್ಯೆನ ಕಡಿಮೆ ಆಗ್ತಾ ಇತ್ತು. ಅದಕ್ಕೆ BSc ಮಾಡೋರಿಗೆ ನಾವು ಪ್ರತಿ ವರ್ಷ ದುಡ್ಡು ಕೊಡೋಣ ಅಂತ ಒಂದು ಸರ್ಕಾರ ಒಂದು ಯೋಚನೆ ಇತ್ತು. ಅದ್ರದ್ದು ಒಂದು ತಪ್ಪಿತ್ತು. ಅಂದರೆ ಕಾಲೇಜುಗಳು ಇದ್ದಿಲ್ಲ, BSc ಕಾಲೇಜುಗಳು ಸಾಮಾನ್ಯವಾಗಿ ಗೌರ್ಮೆಂಟಿನ ಇದ್ದಿದ್ದಿಲ್ಲ.
ಇತ್ತೀಚೆಗೆ ಮತ್ತೆ ಎಲ್ಲ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಸುಮಾರು ಅನೇಕ ಪದವಿ ಕಾಲೇಜುಗಳನ್ನು ತೆಗೆದ್ರು, ಅದರಲ್ಲಿ ಎಲ್ಲ ಸೈನ್ಸ್ ಮಾಡಿದರು. ಹಂಗಾಗಿ ಉದಾಹರಣೆ ನೋಡಿ, ಊರಿನಗಳಲ್ಲಿ ಇರ್ತಕ್ಕಂಥ ಈ ಅದು ಡಿಗ್ರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ರುದ್ರಾಂಬ ಪದವಿ ಕಾಲೇಜ್ ಐತಲ್ಲ, ಅಲ್ಲಿ ಸೈನ್ಸ್ BSc ವಿದ್ಯಾರ್ಥಿಗಳು ಭಾಳ ಇದ್ದಾರೆ. ಅವಾಗ ನಾವು ಏನೋ GPR ಅಡಗಲಿ ಎಲ್ಲಿ ಕಡಿಮೆ ಇತ್ತು, ಕೊಟ್ಟೂರು ಹೊಸಪೇಟೆಯಲ್ಲಿ ಬಿಟ್ಟರೆ ಎಲ್ಲಿ ಇದ್ದಿಲ್ಲ. ಹೌದಾ, ಈವನ್ ಅಗ್ರಿಬೊಮ್ಮನಹಳ್ಳಿ ಅಂತ ಊರಲ್ಲಿ ಸಹ ಇದ್ದಿಲ್ಲ. ಇತ್ತೀಚೆಗೆ ಎಲ್ಲ ಒಂದು ಇದರಲ್ಲಿ ಮಾಡಿದರು. ಕಾರಣ ಇಷ್ಟೇ, ವೈಜ್ಞಾನಿಕ ಮನೋಭಾವನೆ ಎಲ್ಲರಲ್ಲಿ ಬರಬೇಕು, ವಿಜ್ಞಾನವನ್ನು ಬೆಳೆಸಬೇಕು ಅನ್ನೋದು ಒಂದೇ. ಅಂದರೆ ಈಗ CV ರಾಮನ್ ಅವರು ಹೇಳಿದ್ರು ಸರ್, ರಾಮನ್ ಎಫೆಕ್ಟ್. CV ರಾಮನ್ ಅವರು ಎಷ್ಟು ವಿಜ್ಞಾನದ ಬಗ್ಗೆ ಆಸಕ್ತಿ ಇತ್ತಂದ್ರೆ, ಅವರು ಕಲ್ಕತ್ತಾದಲ್ಲಿ ಒಂದು ಏನು IAS ಪಾಸ್ ಆಗಿ ಒಂದು ಹುದ್ದೆ ಸೇರಿರ್ತಾರೆ, ಏನು ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ. ಈಗ ಹೆಂಗೆ ನಾವು IAS ಅಂತೀವಲ್ಲ, ಅದು ಒಂದು ಭಾರತೀಯ ಸರ್ವಿಸ್ ಸೇವೆ ಪಾಸ್ ಆಗಕ್ಕೆ ಒಂದು IAS ಪಾಸ್ ಅಲ್ಲಿ ಹೋಗಿ ಆ ಸಂಘದ ಸದಸ್ಯರಾಗ್ತಾರೆ. ಮತ್ತೆ ಬೇರೆ ಬೇರೆ ದೇಶಕ್ಕೆ ಅವರು ವಿಜ್ಞಾನದ ಸಮ್ಮೇಳನದಲ್ಲಿ ಭಾಗವಹಿಸುವಾಗ ಅವ್ರಿಗೆ ಏನಾಗುತ್ತೆ, ಭೌತ ವಿಜ್ಞಾನದಲ್ಲಿ ಹೆಚ್ಚು ಆಸಕ್ತಿ ಮೂಡ್ತದೆ. ಅವರು ಒಂದ್ಸಾರಿ ಬೇರೆ ದೇಶಕ್ಕೆ, ಆವಾಗ ಈಗಿನ ವಿಮಾನಗಳು ಇದ್ದಿಲ್ಲ, ಅವಾಗ ಅವರು ಹಡಗಿನಲ್ಲಿ ಇದ್ದು ವಿಮಾನಗಳು, ಬಟ್ ಅಂದ್ರೆ ಬಡವರು ಹೋಗಕ್ಕೆ ಆಗ್ತಿರಲಿಲ್ಲ. ಆದ ಕಾರಣ ಅವರು ಒಂದು ಹಡಗಿನಲ್ಲಿ ಹೋಗ್ತಾ ಇರ್ತಾರೆ. ಹಡಗಿನಲ್ಲಿ ಹೋಗುವಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ, ಅಲ್ಲಿ ಅವ್ರಿಗೆ ಒಂದು ಪ್ರಶ್ನೆ ಬರುತ್ತೆ, ಈ ನೀರು ಯಾಕೆ ಕಾಣುತ್ತೆ? ಸಮುದ್ರದ ನೀರು, ಆ ಮೆಡಿಟೇರಿಯನ್ ಸಮುದ್ರ ನೋಡ್ತಾರೆ ಸುತ್ತಮುತ್ತಲು, ಅಲ್ಲಿ ನೀರು ಯಾಕೆ ನೀಲಿ ಬಣ್ಣದಿಂದ ಕಾಣುತ್ತೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಅವ್ರು ಅದನ್ನ ಇನ್ವೆಸ್ಟಿಗೇಟ್, ಅದ್ರ ಬಗ್ಗೆ ಸಂಶೋಧನೆ ಮಾಡುವಾಗಲೇ ರ್ಯಾಲಿ ಎಂಬ ವಿಜ್ಞಾನಿ ಏನ್ ಮಾಡಿಬಿಡ್ತಾನೆ, ಅದು ಬೆಳಕಿನ ಚದುರುವಿಕೆ ಕಾರಣದಿಂದ ನೀರು ನೀಲಿ ಬಣ್ಣ ಹೆಚ್ಚು ಚದುರುತ್ತದೆ ಅಂತ ಹೇಳ್ಬಿಡ್ತಾನೆ. ಅದೇ ತತ್ವವನ್ನು ಮುಂದೆ ಇಟ್ಟುಕೊಂಡು ಈತ ಒಂದು ರಾಮನ್ ಎಫೆಕ್ಟ್ ಮಾಡ್ತಾರೆ. ಅಂದ್ರೆ ರಾಮನ್ ಎಫೆಕ್ಟ್ ಏನ್ ಹೇಳ್ತತಿ, ರಾಮನ್ ಪರಿಣಾಮ ಅಂತ ನೀವು PUC ಸೆಕೆಂಡ್ ಇಯರ್ ಸೈನ್ಸ್ ಅಥವಾ ಡಿಗ್ರಿಯಲ್ಲಿ ಬರುತ್ತೆ. ರಾಮನ್ ಪರಿಣಾಮ, ರಾಮನ್ ಎಫೆಕ್ಟ್, ಯಾವುದೇ ಒಂದು ಬೆಳಕಿನ ಮೂಲದಿಂದ, ಅದು ಸೂರ್ಯ ಆಗಿರ್ಲಿ ಯಾವುದೇ ಆಗಿರ್ಲಿ, ಆ ಮೂಲದಿಂದ ಬೆಳಕನ್ನು ಒಂದು ಸಾಲಿಡ್ ಅಂದ್ರೆ ಯಾವುದೋ ಒಂದು ದ್ರವ್ಯ, ಘನಸ್ಥಿತಿ ಇರ್ಬೋದು, ದ್ರವಸ್ಥಿತಿ ಇರ್ಬೋದು, ಅನಿಲ ಸ್ಥಿತಿ ಇರ್ಬೋದು, ಅದಕ್ಕೆ ಆಯಿಸಿದಾಗ ಅಲ್ಲಿ ಏನಾಗ್ತಾವ ಅಂದ್ರೆ, ಆ ಎಲ್ಲಾ ಬೆಳಕಿನ ಕಿರಣಗಳು ಏನಾಗಿರುತ್ತೆ, ಶಕ್ತಿಯ ಪೊಟಾನ್ ಹೊಂದಿರ್ತಾವೆ. ಅದಕ್ಕೆ ಕ್ವಾಂಟ ಅಂತ ಕರಿತೀವಿ ಅಥವಾ ಫೋಟಾನ್ ಅಂತ ಕರಿತೀವಿ. ಆ ಫೋಟಾನ್ಗಳು ಆ ವಸ್ತುವಿನ ಮೇಲೆ ಬಿದ್ದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ, ಕೆಲವೊಂದು ಎಲ್ಲಾ ಫೋಟಾನ್ಗಳು ಒಂದೇ ರೀತಿಯ ಶಕ್ತಿಯನ್ನು ಹೊಂದಿರ್ತಾವು. ಕೆಲವೊಂದು ಹೆಚ್ಚಿನ ಫೋಟಾನ್ಗಳು ಏನಾಗ್ತಾವು, ಅದೇ ರೀತಿ ಶಕ್ತಿಯನ್ನು ತೆಗೆದುಕೊಂಡು ಹೊರಗಡೆ ಬರ್ತಾವು. ಬಟ್ ಕೆಲವೊಂದು ಫೋಟಾನ್ಗಳು ಶಕ್ತಿಯನ್ನು ಕಳ್ಕೊಂತಾವು, ಕೆಲವೊಂದು ಫೋಟಾನ್ಗಳು ಶಕ್ತಿಯನ್ನು ಏನು ಮಾಡ್ತಾವು, ಗೇನ್ ಆಗ್ತಾವೆ, ಅಂದ್ರೆ ಲಾಭ ಪಡ್ಕೊಂತಾವು. ಇದು ಯಾಕೆ ಅಂದ್ರೆ, ಅವು ಆ ಶಕ್ತಿಯ ಫೋಟಾನ್ಗಳು ಏನ್ ಮಾಡ್ತಾವು ಅಂದ್ರೆ, ಅದರಲ್ಲಿ ಆ ಪದಾರ್ಥದಲ್ಲಿರ್ತಕ್ಕಂಥ ಅಣುಗಳ ಜೊತೆನೆ ರಿಯಾಕ್ಟ್ ಮಾಡ್ತಾವು. ಕೆಲವೊಂದು ರಿಯಾಕ್ಟ್ ಮಾಡಲ್ಲ, ಕೆಲವೊಂದು ರಿಯಾಕ್ಟ್ ಮಾಡಿದಾಗ ಏನಾಗುತ್ತಾವು, ಶಕ್ತಿಯನ್ನು ಕಳ್ಕೊಂತಾವು, ಕೆಲವೊಂದು ಶಕ್ತಿಯನ್ನು ಗಳಿಸ್ಕೊಳ್ತಾವು. ಇದೇ ರಾಮನ್ ಎಫೆಕ್ಟ್. ಅಂದ್ರೆ ಶಕ್ತಿ ಮೀನ್ಸ್ ಅಲ್ಲಿ ತರಂಗಾಂತರ ಚೇಂಜ್ ಆಗುತ್ತೆ. ತರಂಗಾಂತರ ಆಗಿರ್ಬೋದು, ಇನ್ನೊಂದು ಅದರ ರಿವರ್ಸ್ ಕೆಲಸ, ತರಂಗಾಂತರ ಆವೃತ್ತಿ ಚೇಂಜ್ ಆಗುತ್ತೆ. ಹೌದಾ, ಅಂದ್ರೆ ಆ ಬೆಳಕಿ ಫೋಟಾನ್ಗಳು ಕೆಲವೊಂದು ಶಕ್ತಿಯನ್ನು ಕಳ್ಕೊಂತವು, ಕೆಲವೊಂದು ಶಕ್ತಿಯನ್ನು ಗಳಿಸ್ತವು, ಹೆಚ್ಚಿನ ಪ್ರಮಾಣದಲ್ಲಿ ಅದೇ ಶಕ್ತಿಯನ್ನು ಗಳಿಸ್ಕೊಳ್ತವು. ಇದರಿಂದ ಏನಾಗುತ್ತೆ ಅಂದ್ರೆ, ವಸ್ತುಗಳ ರಚನೆ ಅನೇಕ ಉಪಯೋಗ ಸಿಗುತ್ತೆ. ರಾಮನ್ ಎಫೆಕ್ಟ್ ಅದು ಅಷ್ಟು ಏನಾಗುತ್ತೆ ಅಂದ್ರೆ, ಅದರಿಂದ ವಸ್ತುಗಳ ರಚನೆ ಅಂದ್ರೆ ಗಣಿತಶಾಸ್ತ್ರ, ಈಗ ಖನಿಜದಲ್ಲಿ ಭೂಮಿಯಲ್ಲಿ ಖನಿಜದಲ್ಲಿ ಏನೇನು ಅದಾವು, ನಂತರ ಔಷಧಿ ಕ್ಷೇತ್ರದಲ್ಲಿ ಆಗಿರ್ಬೋದು, ವೈದ್ಯಕೀಯ ಕ್ಷೇತ್ರದಲ್ಲಿ ಆಗಿರ್ಬೋದು, ಎಲ್ಲ ಮತ್ತು ಈ ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಆಗಿರ್ಬೋದು, ಎಲ್ಲವಲ್ಲಿ ಇದು ಉಪಯೋಗ ಆಗುತ್ತೆ. ಅನೇಕ ರಾಸಾಯನಿಕ ಅಣುಸೂತ್ರಗಳು ಸರ್ ಹೇಳಿರಲ್ಲ, ಅದರಲ್ಲಿ ಯಾವ್ಯಾವ ವಿಶೇಷ ಅದಾವ ಅಂತ ಎಲ್ಲ ಗೊತ್ತಾಗುತ್ತೆ. ಅದರಿಂದ ಅಷ್ಟು ಉಪಯೋಗ ಆಗಿರೋದ್ರಿಂದ ಅವರಿಗೆ 1930ರಲ್ಲಿ ಇನ್ನೆಲ್ಲ ಆ ರಾಮನ್ ಎಫೆಕ್ಟ್ ನಿಂದ ಏನ್ ಮಾಡ್ತಾರೆ, ನೊಬೆಲ್ ಪ್ರೈಸ್ ಕೊಡ್ತಾರೆ. ಬೆಳಕಿನ ಚದುರುವಿಕೆ ಅಂದ್ರೆ ಬೆಳಕು ಹೇಗೆ ವರ್ತನೆ ಮಾಡುತ್ತೆ ಅನ್ನೋದಕ್ಕೆ ಅದರಿಂದ ಏನಾಗುತ್ತೆ, ಅನೇಕ ಉಪಯೋಗ ಸಿಗ್ತದೆ ರಾಮನ್ ಎಫೆಕ್ಟ್ ನಿಂದ. ಆದ ಕಾರಣ ಅವ್ರಿಗೆ ಏನ್ ಮಾಡ್ತಾರೆ, ಒಂದು ನೊಬೆಲ್ ಪ್ರಶಸ್ತಿ ಕೊಡ್ತಾರೆ. ಅದೇ ರೀತಿ ನಮ್ಮ ಭಾರತದವರು ಭಾರತ ರತ್ನ ಕೊಡ್ತಾರೆ, ರಷ್ಯಾದವರು ಲೆನಿನ್ ಪ್ರಶಸ್ತಿಯನ್ನು ಕೊಡ್ತಾರೆ. ನಂತರ ಬೇರೆ ಬೇರೆ ಅವರು ಇನ್ನೊಬ್ರು ಯಾರೋ ನಮ್ಮ ಮೈಸೂರು ಮಹಾರಾಜರು ಒಂದು ಉತ್ತಮ ಮಹಾಪುರುಷ ಅಂತ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ. ಈ ರೀತಿ ಅವರು ಅನೇಕ ಪ್ರಶಸ್ತಿಯನ್ನು ಕೊಡ್ತಾರೆ. ಆದ ಕಾರಣ ಆ ಉದ್ದೇಶ ಇಷ್ಟೇ, ನಾವು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು ಅನ್ನೋದು ಬಿಟ್ಟರೆ ಬೇರೆ ಏನಲ್ಲ. ವೈಜ್ಞಾನಿಕ ಭಾವನೆಯನ್ನು ಬೆಳೆಸ್ಕೊಂಡ್ರೆ ನಮ್ಮ ಜೀವನ ಸುಗಮವಾಗಿರುತ್ತೆ. ಅಂದ್ರೆ ನಾವು ಹೆಚ್ಚಿನ ಮಟ್ಟದಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೀವಿ ಅನ್ನೋದು ಒಂದು ನಮ್ಮ ದೇಶದ ಒಂದು ವಿಜ್ಞಾನಿಗಳ ಕನಸು ಮತ್ತು ಸರ್ಕಾರದ ಕನಸು. ಹೌದಾ, ಈಗ ವೈಜ್ಞಾನಿಕ ಮನೋಭಾವನೆಗಳು ಏನಾಗ್ತಾವ ಅಂದ್ರೆ, ಕೆಲವೊಂದು ಮೂಢನಂಬಿಕೆಗಳು ವೈಜ್ಞಾನಿಕ ಮನೋಭಾವನೆಯನ್ನು ಹೊಂದಿರ್ತಾವೆ, ಸತ್ಯ ಅದು. ನಾವು ಬಳಸ್ತಕ್ಕಂಥ ಮೂಢನಂಬಿಕೆಗಳು ವೈಜ್ಞಾನಿಕ ಮನೋಭಾವನೆ ಹೊಂದಿರ್ತಾವೆ. ಉದಾಹರಣೆಗೆ ಈಗ
ಈಗ ಎಲ್ಲ ಸುಣ್ಣ ಯಾರು ಎಣ್ಣೆ ಮಾಡಲ್ಲ, ಇಲ್ಲ ರೆಡಿಮೇಡ್ ಸುಣ್ಣ ತರ್ತಾರ. ಅವಾಗೆಲ್ಲ ಏನೋ ಒಂದು ಗಡಿಗೆ ಹಾಕ್ತಿದ್ರು. ರಾತ್ರಿ ಯಾರು ಸುಣ್ಣದಲ್ಲಿ ಮುಟ್ಟಬೇಡ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ತಂಪಾಗಿರೋದ್ರಿಂದ ಅನೇಕ ವಿಷಯಗಳ ಚೇಳಂತ ವಸ್ತುಗಳು ಅಲ್ಲಿ ಹೋಗಿ ಸಂಗ್ರಹ ಆಗ್ತಿದ್ವು. ಆದ ಕಾರಣ ಮುಟ್ಟಬೇಡ್ರಿ. ಹೌದಾ? ಅದೇ ರೀತಿ ಯಾವುದೇ ಹಬ್ಬ ಬಂದಾಗ ಮನೆಯನ್ನು ಸ್ವಚ್ಛ ಮಾಡ್ಬೇಕಂತಾರೆ. ಕಾರಣ ಇಷ್ಟೇ, ಅನೇಕ ಸೂಕ್ಷ್ಮ ಜೀವಿಗಳು, ಅನೇಕ ಬೇರೆ ಬೇರೆ ಬ್ಯಾಕ್ಟೀರಿಯಾ ಅಂತ ವೈರಸ್ಗಳು ಅಲ್ಲಿ ಏನಾಗಿ ಸಂಗ್ರಹವಾಗಿರ್ತಾವೆ. ಸ್ವಚ್ಛವಾಗಿ ಇಟ್ಟರೆ ಅವು ಹೊರಗಡೆ ಹೋಗ್ತಾವೆ. ಅಂದ್ರೆ ಎಲ್ಲಾ ಮೂಢನಂಬಿಕೆಗಳು ಆಲ್ಮೋಸ್ಟ್ ಆಲ್ ವೈಜ್ಞಾನಿಕ ಮನೋಭಾವನೆ ಹೊಂದಿರ್ತಾವೆ. ಅದನ್ನ ಅವರಿಗೆ ವಿಜ್ಞಾನ ತಿಳಿದಿರಲ್ಲ, ಅದನ್ನ ಇಂಡೈರೆಕ್ಟ್ ಆಗಿ ಆ ರೀತಿ ಮೂಢನಂಬಿಕೆಯಾಗಿ ನಾವು ಬಳಸ್ತಾ ಇದ್ವಿ. ಆದ ಕಾರಣ ಅಂಧಕಾರದ ಮೂಢನಂಬಿಕೆಗಳನ್ನು ನಾವು ಬಿಡಬೇಕು. ಆದ್ರೆ ಏನು ಈ ವೈಜ್ಞಾನಿಕ ಭಾವನೆಯನ್ನು ಮನೋಭಾವನೆ ಹೊಂದಿರತಕ್ಕಂಥ ಮೂಢನಂಬಿಕೆಗಳನ್ನು ನಾವು ಫಾಲೋ ಮಾಡಿದ್ರೆ ತಪ್ಪೇನಲ್ಲ. ಈಗ ಉದಾಹರಣೆಗೆ ಅಂಧಕಾರ ಅಂದ್ರೆ ಈಗ ಯಾರೋ ಒಬ್ಬರಲ್ಲಿ ಸಂತೆಯಲ್ಲಿ ಅಥವಾ ಜಾತ್ರೆಯಲ್ಲಿ ಒಬ್ರು ಮಗುನ್ನ ಏನ್ ಮಾಡ್ತಾರೆ, ಅವನು ಬೀಳಿಸಿ ಹೊಟ್ಟಿ ಕೊಯ್ದಂಗೆ ಮಾಡಿ ರಕ್ತ ಬರಂಗ್ ಮಾಡೋದು. ಹೌದಾ? ನಂತರ ಏನೋ ಒಬ್ಬರು ಯಾರೋ ಬಂದು ನಿಮಗೆ ಯಾರೋ ಮಂತ್ರವಾದಿಗಳು ನಿಮಗೆ ಏನೋ ಒಂದು ಪೇಪರ್ ಕೊಟ್ಟೆ ನಾನು ಉಪಾಯ ಮಾಡಿಕೊಡ್ತೀವಿ ಅನ್ನೋರು, ಇವೆಲ್ಲ ಏನವು ಅದು ಮೂಢನಂಬಿಕೆ. ಅಲ್ಲಿ ಏನಾದರೂ ಅವರು ಒಂದು ಟೆಕ್ನಾಲಜಿ ಬಳಸಿ ಮಾಡಿರ್ತಾರೆ. ಜನರಿಗೆ ಏನಾಗುತ್ತೆ, ಸೈನ್ಸ್ ಆದ ಮೇಲೆ ಇರ್ತೈತಿ, ಬಟ್ ಆ ಸೈನ್ಸ್ ನಮಗೆ ಗೊತ್ತಾಗಲ್ಲ. ಈಗ ನೀವು ಯಾರು ನಿಂಬೆಹಣ್ಣು ಕೊರದಾಗ ರಕ್ತ ಬರೋದು ಅದು ಸೈನ್ಸೇ, ಬಟ್ ಅದು ನಮ್ಗೆ ತಿಳಿದಿಲ್ಲಲ್ಲ. ನಾವು ಏನಾಗ್ತೀವಿ, ಅದು ಒಂದು ಪವಾಡ, ಅದು ದೇವರ ಪವಾಡ ಅಥವಾ ಏನೋ ಒಂದು ಮಂತ್ರವಾದಿ ಪವಾಡ ಅಂತ ನಾವು ತಿಳ್ಕೊಂತೀವಿ. ಅವನ್ನೆಲ್ಲ ಬಿಟ್ಟು ನಾವು ವೈಜ್ಞಾನಿಕ ಮೌನವನ್ನು ಬಳಸ್ಕೊಳ್ಬೇಕಂತ ಹೇಳಿ ನಾನು ಮಾತು ಮುಗಿಸ್ತೀನಿ.